ಅಂದ್ರೆ ಕೆಲವೊಂದ್ಸಲ ಶೂಟಿಂಗ್ ಇಷ್ಟೇ ಟೈಮ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ, ಕೆಲವೊಂದ್ಸಲ ಮುಂದಕ್ಕೆ ಹೋಗ್ಬಿಡ್ಬೋದು. ಆ ಟೈಮಲ್ಲಿ ನಿಮ್ ಮನಸ್ಥಿತಿ ಹೆಂಗಿರುತ್ತೆ? ತುಂಬ ಪರ್ಸನಲ್ ಕ್ವೆಶನ್ ಕೇಳಿಬಿಟ್ರಿ ನೀವು. ಎಲ್ಲೋ ಒಂದು ಕಡೆ ಐ ಥಿಂಕ್ ದಿಸ್ ಈಸ್ ಅ ವಂಡರ್ಫುಲ್ ಸೆಟ್ ಆಫ್ ಫ್ರೆಂಡ್ಸ್ ಆ್ಯಂಡ್ ಎವ್ರಿಥಿಂಗ್. ಸೊ ನಾವು ಕನ್ಸೋಲ್ ಮಾಡಿಕೊಂಡು ಏನಾರು ಒಂದು ಗೇಮ್ಸ್ ಆಡಿಕೊಂಡು ಹೀಗೆ ಏನಾರು ಒಂದು ಆರ್ಡರ್ ಮಾಡಿಕೊಂಡು ವಿ ಟ್ರೈ ಟು ಪುಷ್ ಥಿಂಗ್ಸ್. ಸೊ ಅದು ನಮಗೆ ತುಂಬ ಎಫೆಕ್ಟ್ ಮಾಡಲ್ಲ. ಬಟ್ ಕೆಲವೊಂದು ಸರಿ ತುಂಬಾ ಫ್ರಸ್ಟ್ರೇಷನ್ ಆಗೋಗ್ಬಿಡುತ್ತೆ. ಯಾಕಂದರೆ ಆವತ್ತಿನ ದಿನ ನಮಗೇನೋ ಬೇರೆದು ಒಂದು ಪ್ಲ್ಯಾನ್ ಮಾಡಿರ್ತೀವಿ. ಸೊ ಅಲ್ಲೂ ಮುಗಿಸ್ಕೋಬೇಕು, ಇಲ್ಲೂ ಕಂಪ್ಲೀಟ್ ಅಟೆಂಡ್ ಮಾಡಿ ಅಷ್ಟು ಲೇಟ್ ಆಗುತ್ತೆ ಅಂತ ಮತ್ತು ಬೆಳಗ್ಗೆ ಬೇಗ ಬಂದಿರ್ತೀವಿ. ಸೊ ಹಾಗೆಲ್ಲ ಆಗಿರೋದು ಸುಮಾರು ಟೈಮ್ ಇದೆ. ಬಟ್ ಅದೇ ವೆನ್ ಯು ವರ್ಕ್ ಆನ್ ಅ ಟೀಮ್ ವಿತ್ 600 ಎಪಿಸೋಡ್ಸ್ ಆಡ್, ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಇಟ್ಸ್ ಒನ್ ಫ್ಯಾಮಿಲಿ. ಅಭಿ ಹೊರತುಪಡಿಸಿದ್ರೆ ಸ್ಕಂದ ಯಾವ ಥರ ಮನುಷ್ಯ? ಸ್ಕಂದನ್ ನೋಡಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ಬರೋದು, ತುಂಬ ಆ್ಯಟಿಟ್ಯೂಡ್ ಇದೆಪ್ಪ ಈ ವ್ಯಕ್ತಿಗೆ, ಯಾರ ಜೊತೆನೂ ಮಾತಾಡಲ್ಲ ಆ ಥರ ಅಂತ ಅಂದ್ಕೊಳ್ತಾರೆ. ಬಟ್ ಪ್ರತಿಯೊಬ್ಬರ ಹತ್ರನೂ ಇವಾಗ ತುಂಬ ಕ್ಲೋಸ್ ಆಗಿರೋರ ಹತ್ರನೂ ಸೇಮ್ ಹಂಗೆ ಮಾತಾಡ್ತಾರೆ. ಆ್ಯಂಡ್ ಗೊತ್ತಿಲ್ದಿರೋರ ಹತ್ರನೂ ಬಂದು ಸೆಲ್ಫಿ ಆ ಥರ ಎಲ್ಲ ಕೇಳಿದಾಗ ಬನ್ನಿ ಅಂತೆಲ್ಲ ಮಾಡಿಕೊಂಡು ಎಲ್ರಿಗೂ ಹೆಲ್ಪ್ ಮಾಡಿಕೊಂಡು ಆ್ಯಂಡ್ ಎಲ್ಲರ ಜೊತೆ ಸೇಮ್ ಫ್ರೆಂಡ್ಶಿಪ್ ಬಾಂಡ್ನ ಕ್ರಿಯೇಟ್ ಮಾಡಿಕೊಂಡು ಖುಷಿಯಾಗಿರ್ತಾರೆ. ಆ್ಯಂಡ್ ಅಪರೂಪಕ್ಕೆ ಅಲ್ಲೂ ಇಲ್ಲೂ ಅಂತ ಕೋಪ ಮಾಡ್ಕೊಳ್ತಾರೆ. ಅದು ಬಿಟ್ಟರೆ ಇಸ್ ಅ ಜೆಮ್ ಆಫ್ ಅ ಪರ್ಸನ್ ಅಂತಲೇ ಹೇಳ್ಬೋದು. ಸೀರಿಯಸ್ ಸೆಟ್ಟಲ್ಲಿ ಯಾವ ವಿಷಯಕ್ಕೆ ಜಾಸ್ತಿ ಕೋಪ ಮಾಡ್ಕೊಂಡಿದ್ದಾರೆ ಇವ್ರಿಗ? ಅದೇ ಆ್ಯಸ್ ಈ ಸೆಡ್ ಅವ್ರು ಇಲ್ಲಿಂದ ಅವ್ರ ಮನೆಗೆ ಹೋಗೋಕ್ಕೆ 1.5 hour ಆಗುತ್ತೆ. ಹೋಗ್ತಾ ಅಕಸ್ಮಾತ್ ನಾವು ಹೇಳಿರೋ ಟೈಮಿಂಗ್ಗಿಂತ ಅಕಸ್ಮಾತ್ ಜಾಸ್ತಿ ಆಯಿತು ಅಂದರೆ ಒಂಚೂರು ಸ್ಲೈಟಾಗಿ ಬೇಗ ಮುಗಿಸಿ ಅಂತ ಹೇಳ್ತಾರೆ. ಅದೊಂದು ಬಿಟ್ಟರೆ ಐ ಡೋಂಟ್ ಥಿಂಕ್ ಸೊ ಯಾವುದು ಅವ್ರಿಗೆ ಸಿಟ್ಟು ಬರ್ಸಲ್ಲ. ನಾವು ಸ್ವಲ್ಪ ಶಾಂತ ಸ್ವಭಾವ ಜನ, ಮೆಡಿಟೇಷನ್ ಎಲ್ಲ ಮಾಡ್ತೀವಿ. ಸೊ ಅಷ್ಟು ಈಸಿಯಾಗಿ ಕೋಪ ಬರಲ್ಲ. ಮತ್ತು ಬೇರೆಯವ್ರಿಗೆ ಬರ್ತಾ ಇದ್ರೂ ಅದನ್ನ ಕಂಟ್ರೋಲ್ ಮಾಡಿಸ್ತೀವಿ. ಅಂದರೆ ಇವ್ರಿಗೆ ಏನು ಕೋಪ ಬರುತ್ತೆ ಅಂತ ಹೇಳ್ತಾ ಇಲ್ಲ, ಕ್ಲೂ ಕೊಡ್ತಾ ಇಲ್ಲ. ಬಟ್ ತುಂಬ ಒಳ್ಳೆ ಸ್ವಭಾವ ಇರೋಂಥವ್ರು ಶ್ರಾವಣಿ ಅವರು. ವೆರಿ ವಂಡರ್ಫುಲ್ ಪರ್ಸನ್, ತುಂಬ ಪೇಷನ್ಸ್ ಇರೋರು. ಆ್ಯಂಡ್ ಆಲ್ಸೋ ವೆರಿ ಫಾಸ್ಟ್ ಲರ್ನರ್, ವೆರಿ ಕ್ವಿಕ್ ಲರ್ನರ್. ಐ ಥಿಂಕ್ ಈ ಎಲ್ಲ ಕ್ವಾಲಿಟೀಸು ಎಲ್ಲ ಆರ್ಟಿಸ್ಟಲ್ಲಿದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಒಂದು ಪ್ರಾಜೆಕ್ಟ್ ಮಾಡೋತ್ತಿಗೆ ಅದನ್ನ ಒಂದು ಪೀಸ್ಫುಲ್ಲಾಗಿ ಎಲ್ಲದು ಮೇಂಟೈನ್ ಆಗುತ್ತೆ. ಆ್ಯಂಡ್ ನಮ್ಮ ಪರ್ಸನಲ್ ಗ್ರೋತಿಗೂ ತುಂಬ ಒಳ್ಳೆಯದು. ಎನಿ ಪ್ರಾಜೆಕ್ಟ್ ಮಾಡೋತ್ತಿಗೂ ಐ ಥಿಂಕ್ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಸಜೆಷನ್ ಕೊಡೋದ್ರಲ್ಲಿ ಓಕೆ ಗುಡ್, ಅವ್ರ ಫ್ಯಾಷನ್ ಡಿಸೈನರ್ ಆಗಿರೋದ್ರಿಂದ ನಿಮಗೆ ಯಾವ ಥರ ಸಜೆಷನ್ ಕೊಡ್ತಾರೆ? ಅವ್ರ ಸಜೆಷನ್ ಎಲ್ಲ ಫಾಲೋ ಮಾಡಿದ್ದೀರಾ ನೀವು? ಹೆಚ್ಚು ಕಮ್ಮಿ ಸುಮಾರು ಸತಿ ಫಾಲೋ ಮಾಡಿದ್ದೀನಿ. ಕೆಲವೊಂದು ಸಲ ಏನಾಗುತ್ತೆ, ಟೈಮ್ ಕನ್ಸ್ಟೆಂಟ್ಸು. ಸೊ ಅಲ್ಲೇನೋ ಅವೈಲೇಬಲ್ ಇರುತ್ತೆ, ಅಲ್ಲಿ ಇಮಿಡಿಯೇಟಾಗಿ ಅದನ್ನ ಹಾಕೊಂಡು ನಾನು ಶಾರ್ಟಿಗೆ ಹೋಗ್ತಾ ಇರ್ತೀನಿ. ಅವಾಗ ಶ್ರಾವಣಿ ಅವ್ರದ್ದು ಟೇಸ್ಟ್ ತುಂಬ ಹೈ ಇರೋದ್ರಿಂದ ಇಲ್ಲ ಅದಕ್ಕೆ ಅದೇ ಆಗಿದ್ದಿದ್ರೆ ಚೆನ್ನಾಗಿರುತ್ತೆ ಅಂತ ಏನಾರು ಹೇಳಿರ್ತಾರೆ. ಸೊ ಅವಾಗ ಅದು ಮ್ಯಾಚ್ ಮಾಡೋಕ್ಕಾಗಿರಲ್ಲ ನಮ್ಮ ಕೈಯಲ್ಲಿ. ಸೊ ಜೊತೆಗೆ ಇರೋದು ಸೀನು ಆಲ್ಮೋಸ್ಟ್ ಜೊತೆಗೆ ಇರ್ತೀರಾ. ಸೊ ನೀವು ಹೇಳಿದ ಕಾಸ್ಟ್ಯೂಮ್ ಅವ್ರು ಹಾಕಿಲ್ಲ ಅಂತಂದಾಗ ನಿಮ್ಮ ರಿಯಾಕ್ಷನ್? ಏನೂ ಮಾಡಲ್ಲ. ಅವರಿಗೂ ಒಂದು ಬ್ರದರ್ ಇದ್ದಾರೆ ಸೆಟ್ಟಲ್ಲಿ, ಮಧು ಅಂತ ಇದ್ನಲ್ಲ ನನ್ನ ಬ್ರದರು. ಅವರು ಅವರಿಬ್ರು ತುಂಬಾನೇ ಕಿತ್ತಾಡ್ತಿರ್ತಾರೆ. ಹೇಳಿದ್ನಲ್ಲ, ವಿಕ್ಕಿ, ತನ್ವಿ, ಮನ್ವಿ, ಶ್ರಾವಣಿ, ಮಧು ಇವರೆಲ್ಲ ಸೇಮ್ ಏಜ್ ಗ್ರೂಪ್. ಸೊ ಏನಾರು ಒಂದು ಚೇಷ್ಟೆ ಮಾಡೋದು, ಫೋನ್ ಕದ್ದಿಡೋದು, ಹಿಂಗೆ ಕಿತ್ತಾಡೋದು. ಸೊ ಆ್ಯಂಡ್ ಆಲ್ಸೋ ನನ್ನ ಕಾಸ್ಟ್ಯೂಮ್ ವಿಚಾರಕ್ಕೆ ಬಂದಾಗ ಮಧು ಟೇಕ್ಸ್ ಫುಲ್ ರೆಸ್ಪಾನ್ಸಿಬಿಲಿಟಿ. ಆವಾಗ ಶ್ರಾವಣಿ ಅವ್ರದ್ದು ಒಂದು ಸಜೆಷನ್ ಇರುತ್ತೆ, ಅದೇನಾರು ಹಾಕಲಿಲ್ಲ ಅಂದರೆ ಅದು ಎಲ್ಲರ ಮಧ್ಯೆನೂ ಒಂದು ಚರ್ಚೆ ಆಗ್ಬಿಡುತ್ತೆ. ವಿಚ್ ಇಸ್ ಆಲ್ ಹೆಲ್ದಿ, ವಿಚ್ ಇಸ್ ಲೈಕ್ ಅ ವಂಡರ್ಫುಲ್ ಫ್ಯಾಮಿಲಿ. ಕೋಪ ಮಾಡ್ಕೊಳ್ಳೋದಾದ್ರೆ ಶ್ರಾವಣಿ ಯಾವ್ದಕ್ಕೆ ಮಾಡ್ಕೋತಾರೆ? ಶ್ರಾವಣಿ ಅವರು ಮುಂಚೆ ತುಂಬ ಕೋಪ ಮಾಡ್ಕೊತಾ ಇದ್ರು. ಈಗ ಐ ಥಿಂಕ್ ತುಂಬ ಮೆಡಿಟೇಷನ್ ಎಲ್ಲ ಮಾಡಿ ನನ್ನಿಂದ ತುಂಬ ಇನ್ಸ್ಪೈರ್ ಆಗಿದ್ದಾರೆ. ಕ್ಯಾಮೊಮೈಲ್ ಟೀ ಕುಡಿತಾರೆ, ತುಂಬ ಶಾಂತವಾಗಿರ್ತಾರೆ. ಇಷ್ಟ ಆಗುತ್ತೆ ಇವಾಗ. ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ. ಈಗ ಈ ನಡುವೆ ಹೆಚ್ಚು ಕಮ್ಮಿ ಜಾಸ್ತಿ ಕೋಪ ನೋಡಿಲ್ಲ ಹಾಗೆ ಮಾಡ್ಕೊಂಡಿರೋದು. ನಿಮಗೆ ನೆನಪಿದ್ಯಾ? ಇವಾಗ ಇಲ್ಲ. ಹೌದು ಹೌದು ಹೌದು. ಆ್ಯಂಡ್ ಆಲ್ಸೋ ಎಲ್ಲ ಕ್ಯಾರೆಕ್ಟರ್ಸು ನಾವು ಒನ್ಸ್ ಕ್ಯಾರೆಕ್ಟರ್ ಸೆಟ್ ಆಗೋಗ್ಬಿಡುತ್ತೆ, ಸ್ಟ್ರೆಸ್ಸು ಸ್ಟ್ರೇನು ಜಾಸ್ತಿ ಇರಲ್ಲ. ಸೊ ಹಾಗಾಗಿ ಒಬ್ಬೊಬ್ರು ಕೆಲಸನೂ ಅಚ್ಚುಕಟ್ಟಾಗಿ ಮಾಡ್ತಾ ಇಟ್ಸ್ ಅ ಗುಡ್ ಫ್ಯಾಮಿಲಿ ಬಾಂಡ್. ಸೊ ಚೆನ್ನಾಗಿ ನಡೀತಾ ಇದೆ. ಈಗ ಇದು ಎಂಗೇಜ್ಮೆಂಟ್ ಸೀನ್ ಕೂಡ ನಡೀತಾ ಇದೆ. ನಿಮಗೆ ಕೋಪ ಬರ್ಸೋವಂಥದ್ದು ಜಾಸ್ತಿ ಆಗ್ತಾ ಇದೆ. ಇವತ್ತಿನ ಶೂಟಿಂಗು, ಆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋದು, ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ.
ನನಗೆ ಕೋಪ ಬರ್ಸೋದು ಅಂದರೆ ಇವಾಗ ಶ್ರಾವಣಿನೇ ಕಥಾನಾಯಕ. ಏನೇ ಆದ್ರೂ ಹೀರೋಸಿಗೆ ಏನೂ ಗೊತ್ತಾಗಲ್ಲ. ಇದು ಸೀರಿಯಲ್ಲ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಮದುವೆ ಕ್ಯಾನ್ಸಲ್, ಇದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗ್ತಾಯಿದೆ. ಯಾಕಂತ ನಂಗೆ ಗೊತ್ತಿಲ್ಲ. ಈ ಅದಿರಂದು ಎಲ್ಲದೂ ಇನ್ವೆಸ್ಟಿಗೇಷನ್ ಮಾಡಿರೋದು ಶ್ರಾವಣಿ ಅವರು. ಹಾಗಾಗಿ ನಾನು ಸುಮ್ಮನೆ ಎಲ್ಲದಕ್ಕೂ ಹೌದು ಬಸವ ಹೂ ಬಸವ ಅಂದ್ಕೊಂಡು ತಲೆ ಆಡಿಸ್ತಾ ಇದ್ದೀನಿ. ಬಟ್ ಫುಲ್ ಸೀಕ್ರೆಟ್ ಬಿಟ್ಕೊಡೋದು ಬೇಡ, ಎಪಿಸೋಡ್ ನೋಡಿ. ಡೆಫಿನೆಟ್ಲಿ. ಹೇಗೆ ಅನಿಸ್ತಾ ಇದೆ ಅಂದರೆ 7ನೇ ಎಪಿಸೋಡಿಗೆ ಬಂದು ಕತೆಗಳು ಟ್ವಿಸ್ಟ್ ಅಂಡ್ ಟರ್ನಿಂಗ್ ತೊಗೊತಿದೆ, ರೆಸ್ಪಾನ್ಸ್ ಅಷ್ಟೇ ವೀಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಏನಾದ್ರು ಸಜೆಷನ್ಸ್ ಇರುತ್ತಾ? ಹೇಗೆ ನೀವುಗಳು ಹೇಗಿರ್ತೀರಾ? ನಮಗೆ ಆ್ಯಕ್ಚುಲಿ 600 ಎಪಿಸೋಡ್ ಈಸಿ ಕೆಲಸ ಅಲ್ಲ, ಬಿಕಾಸ್ 10 o'clock ಸ್ಲಾಟಲ್ಲಿ ಇರೋದ್ರಿಂದ ಇಟ್ಸ್ ನಾಟ್ ಎಟ್ ಆಲ್ ಈಸಿ. ಬಟ್ ನಮಗೆ ವಿ ಆರ್ ರಿಯಲಿ ಪ್ರೌಡ್ ಆಫ್ ಆರ್ ಸರ್ ಆ್ಯಂಡ್ ಆರ್ ಟೀಮ್. ಹ್ಯಾರಿಸ್ ಸರ್ ಆಗಲಿ, ಅನಿಲ್ ಸರ್ ಆಗಲಿ, ಶಶಿ ಸರ್ ಆಗಲಿ, ನಾಗು ಸರ್ ಆಗಲಿ, ಆ್ಯಂಡ್ ಎವ್ರಿ ಒನ್, ಸ್ಕಂದ ಆ್ಯಂಡ್ ಎವ್ರಿ ಆರ್ಟಿಸ್ಟ್. ಬಿಕಾಸ್ ಪ್ರತಿಯೊಬ್ಬರು ಶ್ರಮ ಪಟ್ಟಿರ್ತಾರೆ, ಹಾರ್ಡ್ ವರ್ಕ್ ಹಾಕಿರ್ತಾರೆ. ಪ್ರತಿ ದಿವಸ ಇಲ್ಲೇ ಸ್ಪೆಂಡ್ ಮಾಡ್ತೀವಿ ನಾವು. ಆ್ಯಂಡ್ ಈ ಥರ ಅಪ್ರಿಷಿಯೇಷನ್ಸ್ ಬಂದಾಗ ನಮಗೆ ತುಂಬ ಖುಷಿ ಆಗುತ್ತೆ. ಸೊ ಆದಷ್ಟು ಜನ ನೋಡಿದ್ರೆ ನಮಗೆ ಹೆಲ್ಪ್ ಆಗುತ್ತೆ, ನಾವು ತುಂಬ ಖುಷಿ ಪಡ್ತೀವಿ. ಆ್ಯಂಡ್ ನಮಗೆ ಇನ್ನೂ ಜಾಸ್ತಿ ಏನಾದರೂ ಮಾಡಬೇಕು, ಎಂಟರ್ಟೈನ್ ಮಾಡ್ತಾ ಇರಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಶ್ರಾವಣಿ ಅವ್ರು ಹೇಳಿದಾಗೆ ಒಂದು 600 ಎಪಿಸೋಡ್ಸ್ ಒಂದು 10 o'clock ಶೋ ನಡಿಬೇಕು ಅಂದರೆ ಅದರಲ್ಲಿ ಪ್ರೊಡ್ಯೂಸರ್ದು ತುಂಬ ಶ್ರಮ ಇರುತ್ತೆ, ನಾವು ಟೀಮ್ ಆ್ಯಂಡ್ ಟೆಕ್ನಿಷಿಯನ್ಸು ಎಲ್ಲರದ್ದು ತುಂಬ ಶ್ರಮ ಇರುತ್ತೆ. ಸೊ ಇಟ್ಸ್ ವೆರಿ ಹ್ಯಾಪಿ ನ್ಯೂಸ್. ನಾವು ಅದನ್ನ ಸೆಲೆಬ್ರೇಟ್ ಮಾಡಿದ್ವಿ. ಹೇಳ್ತಾ ಇದ್ನಲ್ಲ, ನಮ್ಮ ಟೀಮ್ ಪ್ಲ್ಯಾನರ್ ಇಲ್ಲೇ ಇದ್ದಾರೆ. ಸೊ ಎಲ್ಲರೂ ಸೇರಿ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸ್ಕಂದ ಸರ್ಗೆ ಅವ್ರದ್ದೇ ಆದಂತ ಒಂದು ಮಹಿಳಾ ಫ್ಯಾನ್ಸ್ ವರ್ಗ ಇದೆ, ಅವ್ರಿಗೆ ತುಂಬಾ ಇಷ್ಟ. ಟಚ್ ಆಯ್ತು. ಸೊ ನಿಮ್ಮ ಪೇರ್ ನೋಡಿ ಯಾರಾದ್ರೂ ಆಚೆ ಏನಾದ್ರು ಹೇಳಿರೋದು? ಇಲ್ಲ, ಆ್ಯಕ್ಚುಲಿ ಪಾಪ ತುಂಬ ಒಳ್ಳೆ ಫ್ಯಾನ್ಸ್ಗಳಿದ್ದಾರೆ ಇವ್ರಿಗೆ. ಇನ್ನು ಐ ಡೋಂಟ್ ನೋ, ಲೈಕ್ ಇವ್ರು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇಲ್ಲ, ಬಟ್ ಎಲ್ಲರೂ ನನಗೆ ಮೆಸೇಜ್ ಮಾಡ್ತಿರ್ತಾರೆ, ಸ್ಕಂದ ಸರ್ಗೆ ವಿಶ್ ಮಾಡಿ ಬರ್ತ್ಡೇಗೆ ಆಗಲಿ ಅಥವಾ ಅವ್ರ ಆ್ಯನಿವರ್ಸರಿಗಾಗಲಿ ಎಲ್ಲರೂ ನನಗೆ ಮೆಸೇಜ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಎಷ್ಟು ಇಷ್ಟಪಡ್ತಾರೆ ಅಂದರೆ ಈಕ್ವಲಿ, ಭೇದ ಭಾವ ಇಲ್ಲ ಅವ್ರಗಳಿಗೆ. ಈಕ್ವಲಿ ಸಪೋರ್ಟು ಕೂಡ ಮಾಡ್ತಾರೆ. ಐ ಥಿಂಕ್ ಶ್ರಾವಣಿ ಅವ್ರದ್ದು ತುಂಬ ಕಂಟೆಂಟನ್ನು ಅವ್ರು ಶೇರ್ ಮಾಡ್ತಾರೆ ನನ್ನ ಪೇಜಲ್ಲಿ. ಸೊ ತುಂಬ ಒಂದು ಸಿಂಬಯಾಟಿಕ್, ಖುಷಿಯಾಗಿ ಎಲ್ಲರೂ ಒಟ್ಟಿಗೆ ಸೇರ್ ಮಾಡೋಂಥದ್ದು. ಬಟ್ ದೇ ಬಿನ್ ಸೋ ಲಾಯಲ್ ಸಿನ್ಸ್ ದ ಟೈಮ್ ಆಫ್ ಚಾರುಲತಾ, ಯು ಟರ್ನ್, ಅಥವಾ ನಮ್ಮ ರಾಧಾರಮಣ, ಎಷ್ಟು ಒಂದು ಪ್ರೀತಿ ಕೊಟ್ಟಿದ್ದಾರೆ, ಹಾಗೆ ನಮ್ಮನ್ನು ಬೆಳೆಸಿದ್ದಾರೆ. ಸೊ ಅದಕ್ಕೆ ಯಾವತ್ತೂ ಚಿರಋಣಿ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಇಷ್ಟು ವರ್ಷ ಆದ್ರೂ ಕೂಡ ರಮಣನ್ನ ಇನ್ನು ಮರೆಯಲ್ಲ ಸರ್, ರಮಣನ್ ಕ್ಯಾರೆಕ್ಟರ್. ಡೆಫಿನೆಟ್ಲಿ, ಹೌದು ಹೌದು. ಇನ್ನು ನಿಮ್ಮನ್ನ ಆ ಥರನೇ ನೋಡ್ತಾ ಇದ್ದಾರೆ, ಅದೇ ಬೇಸ್, ಅದೇ ಫ್ಯಾನ್ಸ್ ಬೇಸ್ ಇದೆ. ಹೌದು ಮೇಡಮ್. ಐ ಥಿಂಕ್ ಅದು ಆಲ್ಸೋ ದಟ್ ಕಮ್ಸ್ ಫ್ರಮ್ ಆರ್ ರೈಟ್ ವಿಶಾಲ ಪುರೋಹಿತ್ ಆ್ಯಂಡ್ ದ ಹೋಲ್ ಟೀಮ್. ರಾಧಾರಮಣ ಟೀಮು ಅಷ್ಟೇ ಒಂದು ಒಳ್ಳೆ ಶ್ರಮ ಪಟ್ಟು ನಾವೆಲ್ಲ ಕೆಲಸ ಮಾಡಿದ್ವಿ. ಆ್ಯಂಡ್ ನನ್ನ ಪಾತ್ರ ನಾನು ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ನ ಕೂರಿಸಿದೆ. ಸೊ ಐ ಥಿಂಕ್ ಆ ಪ್ರೀತಿ ಜನರು ಕೊಟ್ಟಿರೋದು ಇವತ್ತುವರೆಗೂ ನಾನು ತುಂಬ ಆಭಾರಿಯಾಗಿದ್ದೀನಿ. ಆ್ಯಂಡ್ ಇನ್ನು ಮುಂದೆನೂ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ನಾನು ಬೇಡ್ಕೊತೀನಿ. ಈ ಒಬ್ರಿಗೆ ಯಾವುದೇ ಸೀರಿಯಲ್ ಆಗಲಿ ಆ ಪಾತ್ರಗಳನ್ನ ಜನ ಇಷ್ಟಪಟ್ಬಿಟ್ರೆ ಅದಕ್ಕಿಂತ ಖುಷಿ ಇಲ್ಲ ಆಕ್ಟ್ರೆಸ್ಗಳಿಗೆ. ಸೊ ಅವನು ಮತ್ತೆ ಶ್ರಾವಣಿದು ನಿಮ್ಮಿಬ್ರದ್ದು ಪೇರ್ನ ಒಂದಷ್ಟು ಸಾಂಗ್ಸ್ಗಳು ಏನಾದ್ರು ಮಾಡಿ ಆ ಥರ ಮಾಡೋ ಅಂಥದ್ದು ಟ್ಯಾಗ್ಗಳಲ್ಲಿ ನೀವು ನೋಡಿದ್ರೆ ನಿಮ್ಮ ಹತ್ರ ಇದ್ದೇ ಇರುತ್ತೆ. ಸೊ ಅದೆಲ್ಲ ನೋಡಿದ್ರೆ ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಅಂತ? ಆ್ಯಕ್ಚುಲಿ ಇಂಡಿವಿಜುವಲ್ ಪೋಸ್ಟ್ಗಿಂತ ಪೇರಾಗೆ ಜಾಸ್ತಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾ ಇರ್ತಾರೆ. ಎಲ್ಲ ಟ್ರೆಂಡಿಂಗ್ ಕನ್ನಡ ಸಾಂಗ್ಸ್, ರೊಮ್ಯಾಂಟಿಕ್ ಸಾಂಗ್ಸ್ನೇ ಹಾಕಿ, ಆ್ಯಂಡ್ ಯಾವಾಗಾದರೂ ನಾವು ಬ್ರೇಕಪ್ ರಿಲೇಟೆಡ್ ಎಮೋಷನ್ ಸೀನ್ಸ್ ಯಾವುದೇ ಇದ್ದರೂ ಅದಕ್ಕೆ ಯಾವುದೋ ಒಂದು ಬ್ರೇಕಪ್ ಸಾಂಗ್ ಹಾಕಿ, ಪ್ರತಿಯೊಂದು ಸೀನ್ಸ್ ಕೂಡ ಅವರು ತುಂಬ ಚೆನ್ನಾಗಿ ಎಡಿಟ್ ಮಾಡ್ತಾರೆ. ಮೇನ್ ಆಗಿ ನಮ್ದು ಊಟಿ ಸೀನ್ಸ್, ಊಟಿಯಲ್ಲಿ ಆಕ್ಚುಲಿ ಟೈಟಲ್ ಟ್ರ್ಯಾಕ್ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ರು. ತುಂಬಾ ಅರ್ಥಪೂರ್ಣವಾಗಿ ಮತ್ತೆ ತುಂಬಾ ಟ್ಯೂನ್ಫುಲ್, ಸೋಲ್ಫುಲ್ ಟ್ಯೂನ್ ಇತ್ತು. ಅದ್ ನಮಗೂ ಎಲ್ರಿಗೂ ತುಂಬಾ ಇಷ್ಟ ಆಗಿತ್ತು. ಅದನ್ನ ನಾವು ಊಟಿಯಲ್ಲಿ ಶೂಟ್ ಮಾಡಿದ್ವಿ, ಒಂದು ಮಾಂಟಾಜಸ್ ಅಲ್ಲೇ ಸಾಂಗ್ ಶೂಟ್ ಮಾಡಿದ್ವಿ. ಸೊ ಅದನ್ನ ಫ್ಯಾನ್ಸ್ ಇನ್ಸ್ಟಾಗ್ರಾಮಲ್ಲಿ ಹಾಕಿ ದೇ ಆರ್ ಎಂಜಾಯಿಂಗ್. ಶ್ರಾವಣಿ ಅವರು ಟೀಮ್ಗೆ, ಅವರು ಫುಡ್ಡಿ ಟೀಮ್ಗೂ ಫುಡ್ ಹಂಚೋದು ಜಾಸ್ತಿ. ಹೌದೌದು. ಸೊ ನಿಮಗೆ ಏನನ್ನ ತುಂಬಾ ಇಷ್ಟಪಟ್ಟು ತರಿಸ್ಕೊಟ್ಟಿದ್ದಾರೆ? ಸುಮಾರು ಮಾಡ್ಕೊಂಡು ಬಂದಿದ್ದಾರೆ, ತರಿಸಿದ್ದಾರೆ. ಅವ್ರ ಫಿಟ್ನೆಸ್ ನೋಡಿದ್ರೆ ಹಾಗೆ ಅನ್ಸಲ್ಲ ಅವರು ಫುಡಿ ಅಂತ.
ಸೊ ಬಟ್ ನಮಗೆಲ್ಲ ಬೇಗ ಎಫೆಕ್ಟ್ ಆಗಿಬಿಡುತ್ತೆ. ಸೊ ತುಂಬ ಚೆನ್ನಾಗಿ ಅಡುಗೆ ಸಹ ಮಾಡ್ತಾರೆ ಆ್ಯಂಡ್ ಗುಡ್ ಟೇಸ್ಟ್ ಇನ್ ಫುಡ್, ಎಲ್ಲೋದನ್ನು ಅವ್ರು ಚೆನ್ನಾಗಿ ಆರ್ಡರ್ ಮಾಡ್ತಾರೆ. ಹೇಗೆ ನಿಮ್ಗೆ ಅಡಿಗೆ ಕ್ರೇಜ್ ಬಂದಿದ್ದು ಹೇಗೆ? ಅಮ್ಮನಿಂದ. ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಅದೇ ಬೆಳೀತಾ ಬೆಳೀತಾ ಅದು ಯೂಶ್ವಲಾಗಿ ಹುಡುಗಿರ್ಗೆ ಅದು ಬಂದೇ ಬರುತ್ತೆ. ಆ್ಯಂಡ್ ನನಗೆ ಯಾವಾಗ ನಾನು ಅಡುಗೆ ಮಾಡಿ ಯಾರಿಗಾದ್ರೂ ಕೊಟ್ಟಾಗ ತುಂಬ ಚೆನ್ನಾಗಿದೆ ಅಂತ ಒಂದು ಅಪ್ರಿಷಿಯೇಷನ್ ಕೊಟ್ಟರೆ ಇನ್ನೂ ಜಾಸ್ತಿ ಏನೇನೋ ಟ್ರೈ ಮಾಡಬೇಕು ಅಂತ ಇರುತ್ತೆ. ಸೊ ಆ ಥರ ಇಂಟ್ರೆಸ್ಟ್ ಜಾಸ್ತಿ ಬಂದಿದ್ದು. ಏನು ತುಂಬ ಮಾಡೋದು ಚೆನ್ನಾಗಿ ನೀವು? ನಾನ್ ವೆಜ್, ಬಿರಿಯಾನಿ, ಪ್ರಾನ್ಸ್ ಬಟರ್ ಗಾರ್ಲಿಕ್, ಚಿಕನ್ ಫ್ರೈ, ಚಿಕನ್ ಕಬಾಬ್, ಎವ್ರಿಥಿಂಗ್ ಚಿಕನ್ ರಿಲೇಟೆಡ್. ಮಟನ್ ಆಲ್ಸೋ ವೆರಿ ನೈಸ್, ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ತಾರೆ. ಈ ಥರ ನಾನ್ ವೆಜ್ ಜಾಸ್ತಿ ಚೆನ್ನಾಗಿ ಮಾಡೋದು ಅಂದರೆ. ಈ ಸೀರಿಯಲ್ ಸೆಟ್ಗೆಲ್ಲ ಬರಬೇಕು, ಟೈಮ್ ಆಗಿರುತ್ತೆ, ಈ ಬ್ಯುಸಿ ಶೆಡ್ಯೂಲಲ್ಲಿ ಅದಕ್ಕೆ ಇಂಟ್ರೆಸ್ಟ್ ಬರುತ್ತಾ? ಅಂದರೆ ಇವಾಗ ಸದ್ಯಕ್ಕೆ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ. ಬಟ್ ಅದನ್ನೇ ಹೇಳ್ತಾ ಇದ್ದೆ ಮ್ಯಾನೇಜರ್ ಹತ್ರ, ಬೆಳಗ್ಗೆ ನನ್ನನ್ನು ಅಂದರೆ ಕೇಳ್ತಾರೆ ಲಂಚ್ ಅಂದರೆ ಒಂದು 30 ಮಿನಿಟ್ಸ್, ನಾನು ಇವಾಗ ಎಷ್ಟು ಗಂಟೆಗೆ ಬರ್ತೀನಿ ಸೆಟ್ಗೆ, ಒಂದು 30 ಮಿನಿಟ್ಸ್ ಲೇಟಾಗಿ ಪೋಸ್ಟ್ಬೋನ್ ಮಾಡಿ, ಸೊ ದಟ್ ನಾನು ನಿಮಗೆ ಎಲ್ಲರಿಗೂ ಅಡುಗೆ ಮಾಡ್ಕೊ ಬರ್ತೀನಿ ಅಂತ ಹೇಳ್ತಾ ಇರ್ತೀನಿ. ಶ್ರಾವಣಿನ ಅಂದರೆ ಈಗ ನಾವು ಅವ್ರನ್ನ ಜಾಸ್ತಿ ನೋಡಿದ್ದೇನು ಅಂದರೆ ಹೆಣ್ಮಕ್ಳ ಜೊತೆ ಜಾಸ್ತಿ ಇರ್ತಾರೆ ಬ್ರೇಕ್ ಟೈಮಲ್ಲಿ. ಎಷ್ಟು ಕ್ಲೋಸ್ ಆಗಿರ್ತಾರೆ ಅಂತೀರಾ? ನೀವು ಯಾವತ್ತಾರ ಅವ್ರ ಜೊತೆ, ಅವ್ರ ಟೀಮ್ ಜೊತೆ ಮಿಂಗಲ್ ಆಗಿದ್ದೀರಾ ಬ್ರೇಕ್ ಆದಾಗ? ನಿಮ್ಮ ತಂಗಿದಿರು? ಖಂಡಿತವಾಗ್ಲು ಯಾ ಸೊ ಎಲ್ಲ ಸೇರಿ ಒಬ್ಬರು ಸಿನಿಮಾ ಪ್ರಿವ್ಯೂ ಏನಾರು ಇದ್ದರೆ ಅದಕ್ಕೆ ಹೋಗ್ತೀವಿ. ಆಮೇಲೆ ಅಲ್ಲಿಂದ ಎಲ್ಲ ಒಂದು ಕಡೆ ಒಂದು ಡೈನಿಂಗ್ ಆ್ಯಂಡ್ ಪಾರ್ಟಿ ಹೋಗ್ತೀವಿ. ಸೊ ಈ ಥರ ತುಂಬ ಇಂಟ್ರ್ಯಾಕ್ಟ್ ಮಾಡಿದ್ದೀವಿ. ಬಟ್ ಎಸ್, ಶ್ರಾವಣಿ ಅವ್ರದ್ದು ಪರ್ಸ್ನಾಲಿಟಿನೇ ಹಾಗೆ. ಸೊ ನಮ್ಮ ಸಿಸ್ಟರ್ಸ್ ಆಗಲಿ, ನಮ್ಮ ಬೇರೆ ಕೋ ಆ್ಯಕ್ಟರ್ಸ್ ಆಗಲಿ, ಎಲ್ಲರೂ ತುಂಬ ಇಷ್ಟಪಡ್ತಾರೆ ಆ್ಯಂಡ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಸೊ ನಾನು ಸ್ವಲ್ಪ ರಿಸರ್ವ್ಡ್ ಆ್ಯಕ್ಚುಲಿ. ನಾನು ಹೆಚ್ಚು ಅಂದರೆ ನನಗೆ ಆ ಥರ ಟೈಮು ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಡಿಸ್ಟೆನ್ಸ್ ತುಂಬ ದೂರ ಆಗುತ್ತೆ. ಸೊ ಹೌದು, ಆ್ಯಸ್ ಅ ಟೀಮ್ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಬಾಂಡ್ ಆಗ್ತಾರೆ ಶ್ರಾವಣಿ. ಆ್ಯಂಡ್ ವೆರಿ ಅಂಡರ್ಸ್ಟ್ಯಾಂಡಿಂಗ್. ಸೊ ಯಾರೇ ಏನೇ ಕೇಳಿದ್ರು, ಈಗ ನೀವು ಕೇಳಿದ್ರಿ ಆವಾಗ ಕುಕಿಂಗ್ ಟೈಮ್ ಹೆಂಗೆ, ಅದು ಶೂಟಿಂಗ್ ಇರತ್ತಿಗೆ, ಬಟ್ ಅವರು ಪ್ರೀವಿಯಸ್ ಡೇನೇ ಬುಕ್ ಮಾಡ್ಕೊಂಡಿರ್ತಾರೆ. ನಮ್ಮ ಸಿಸ್ಟರ್ಸ್ ಆಗಿರ್ಬೋದು, ಬೇರೆ ಕೋ ಆ್ಯಕ್ಟರ್ಸ್ ಆಗಿರ್ಬೋದು, ನಾಳೆ ಇದು ಮಾಡ್ಕೊಂಬನ್ನಿ. ಇವರು ತುಂಬ ಅಬ್ಲೈಸಿಂಗ್ ಆಗಿ ಎಲ್ಲ ಕಷ್ಟಪಟ್ಟು ಪಾಪ ಮಾಡಿಕೊಂಡು ಎಲ್ರಿಗೂ ತೊಗೊಂಬರ್ತಾರೆ. ಸೊ ಏನು ಇವಾಗ 600 ಸಮಥಿಂಗ್ ಎಪಿಸೋಡ್ ಆಗಿದೆಯಲ್ಲ, ಏನು ಮೆಮೊರೀಸ್ ಉಳ್ಕೊಂಡಿದೆ ಅವನು ಮತ್ತೆ ಶ್ರಾವಣಿ? ಎವ್ರಿಥಿಂಗ್ ಇಸ್ ಅ ವೆರಿ ಗುಡ್ ಮೆಮೊರಿ. ಹೌದು, ಎಲ್ಲ ವಿಚಾರದಲ್ಲೂ ತುಂಬ ಖುಷಿ ಕೊಟ್ಟ ಒಂದು ಟೀಮು. ಕಷ್ಟ ಇದ್ರೂ ಶೂಟಿಂಗ್ ಟೈಮಲ್ಲಿ ಇಷ್ಟಪಟ್ಟು ಶೂಟಿಂಗ್ ಮಾಡಿದ್ವಿ. ಎಲ್ಲದೂ ಒಂದು ಒಳ್ಳೆ ಮೆಮರೀಸು, ತುಂಬಾ ಟ್ರೆಷರ್ ಮಾಡೋಂಥ ಮೆಮರೀಸ್. ನಿಮಗೆ ಯಾವ ಥರ ಅನ್ಸುತ್ತೆ ಈಗ ಎಲ್ಲರೂ ಫ್ಯಾಮಿಲಿ ಜೊತೆ ಹಂಚ್ಕೊಂಡಾಗ್ಲೋ, ಅಥವಾ ಯಾವುದೋ ಮೂಮೆಂಟು ತುಂಬ ಎಂಟರ್ಟೈನಿಂಗ್ ಆಗಿದ್ದಂಥದ್ದು, ಅಥವಾ ತುಂಬ ಪ್ರೆಷರ್ ಸೀನ್ ಯಾಕಾದ್ರೂ ಇತ್ತು? ಸೊ ತುಂಬ ಖುಷಿ ಆಗೋದು ಅಂದರೆ ಎಲ್ಲ ಆಲ್ ಆರ್ಟಿಸ್ಟ್ ಸೀನ್ ಇದ್ದಾಗ ಪ್ರತಿ ದಿವಸನೂ ನಗ್ತಾನೆ ಇರ್ತೀವಿ. ಆ್ಯಂಡ್ ಚೀಕು ಜೊತೆ ಇದ್ದಾಗ ಅವ್ನ ತರಲೆಗಳಿರ್ತಿತ್ತಲ್ಲ, ಚಿಕ್ಕ ಚಿಕ್ಕ ತರಲೆಗಳು, ಅದು ನಮ್ಮ ತುಂಬ ಎಂಜಾಯ್ ಮಾಡ್ತಿದ್ವಿ. ತುಂಬ ಟಾಕ್ಸಿಕ್ ಅಪ್ಪ ಸಾಕು ಅನ್ಸಿತ್ತು ಅಂದರೆ ಅದಿರ ಬಂದಾಗ ನನ್ನನ್ನು ಭಾಗ ಮಾಡ್ಬಿಟ್ಟು ಬಿಸಾಕೋದು ಒಂದು ಬಾಕಿ. ಬಿಕಾಸ್ ನೀರಲ್ಲಿ ಮುಳ್ಗದಂತೆ, ಎಳ್ಕೊಂಡು ಹೋಗೋದಂತೆ. ಆ್ಯಂಡ್ ಇವರು ಓಪನ್ ಆಗಿ ಹೇಳ್ತಾ ಇದ್ರು, ಇಷ್ಟರ ಮಟ್ಟಿಗೆ ಪಾಪ ಅಲ್ಲಿ ಬೇರೆ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇರ್ತಾರೆ. ಸರಿ, ಅವರು ಆಮೇಲೆ ಕ್ರಮೇಣ ನಮ್ಮ ಜೊತೆ ಎಲ್ಲ ಕ್ಲೋಸ್ ಆದರು. ಬಟ್ ಆಲ್ರೆಡಿ ಇವರು ಹೇಳೋರು, ಅಯ್ಯೋ ಈ ಅದಿರ ಹೋದ್ರೆ ಸಾಕು ಅಂದರೆ ಗೋಕುಲ್ ಮುಖ ಹಿಂಗಾಗೋಗ್ಬಿಟ್ಟಿರೋದು ಅವಾಗ. ಸೊ ನಾನು ಹಿಂಟ್ ಮಾಡೋದು ಹಂಗೆಲ್ಲ ಹೇಳ್ಬೇಡಿ ಅಂತ ಅಲ್ಲ, ಬಟ್ ಇವ್ರ ಕಷ್ಟ ಇರೋದು. ಹಾಗಾಗಿ ದಟ್ ವಾಸ್ ಮೇ ಬಿ ದಟ್ ವಾಸ್ ಗುಡ್ ಮೆನ್ಷನ್. ಅಷ್ಟೇ. ಒಟ್ಟೊಂದು ತುಂಬ ಬ್ಯೂಟಿಫುಲ್ ಸೀರಿಯಲ್ ಇದು. ಹೌದು, ಫ್ಯಾಮಿಲಿ ಥರ ಬಾಂಡ್ ಕ್ರಿಯೇಟ್ ಆಗಿರೋವಂಥ ಸೀರಿಯಲ್ ಅಲ್ವಾ? ಹೌದು, ಡೆಫಿನೆಟ್ಲಿ.